NDA ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಎಲ್ರಿಗೂ ಗೊತ್ತಿದೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರು. INDA ಮೈತ್ರಿಕೂಟದಲ್ಲಿ ಯಾರು ಪ್ರಧಾನಿ ಅಭ್ಯರ್ಥಿ ಅಂತ ಇಲ್ಲಿ ತನಕ ಅವರು ಇವರು ಅಂತ ಬಂದಾಗ ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಖರ್ಗೆ ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿದರು. ಯಾವಾಗ ಈ ಮಾತನ್ನು ಹೇಳಲಾಯಿತೋ ನಂತರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ JDUನ ಯಾರೂ ಇರಲಿಲ್ಲ, ನಿತೀಶ್ ಕುಮಾರ್ ಇರಲಿಲ್ಲ. JDUಗಂತೂ ಯಾವ ರೀತಿ ಹೊಟ್ಟೆ ಉರಿತಾ ಇದೆ ಅಂತಂದರೆ, ನಿನ್ನೆ ಒಬ್ಬರು ಸಂಸದರು ಏನ್ರಿ ಮೀಟಿಂಗು, ಚಾ ಮಾತ್ರ ಕೊಟ್ಟರು, ಬಿಸ್ಕಿಟ್ ಕೊಟ್ಟರು, ಸಮೋಸ ಇರಲಿಲ್ಲ ಅಂತ ಹೇಳಿದರು. ಇವತ್ತು ಅದೇ JDUನ ಶಾಸಕರೊಬ್ಬರು ಗೋಪಾಲ್ ಮಂಡಲ್, ಯಾರ್ರೀ ಖರ್ಗೆ ಪರ್ಗೆ ಅಂಥ ವ್ಯಕ್ತಿ ಯಾರಿಗೂ ಗೊತ್ತಿಲ್ಲ, ಇಡೀ ದೇಶಕ್ಕೆ ಗೊತ್ತೇನ್ರಿ ಖರ್ಗೆ ಯಾರು ಅಂಥೇಳಿ. ಆದರೆ ನಿತೀಶ್ ಕುಮಾರ್ಗೆ ಗೊತ್ತಿದ್ದಾರೆ, ನಿತೀಶ್ ಕುಮಾರ್ ಪ್ರಧಾನಿ ಆಗಬೇಕು, ಹೊಟ್ಟೆ ಉರ್ಕೋತಾ ಇದ್ದಾರೆ JDUನವರು. ಇದು JDUನ ಶಾಸಕ ಹೇಳಿರುವಂಥ ಮಾತು. ನೋಡಿ, ಇನ್ನೂ INDA ಮೈತ್ರಿಕೂಟ ಪ್ರಯತ್ನ ಪಡ್ತಾನೇ ಇದೆ. ಒಟ್ಟು 26 ಪಾರ್ಟಿಗಳಿದೆ. ಈಗಲೇ ಒಂದು ನಿರ್ಧಾರಕ್ಕೆ ಬರೋಕ್ಕಾಗ್ತಾ ಇಲ್ಲ. ಇನ್ನು 4 ತಿಂಗಳು 3 ತಿಂಗಳು 5 ತಿಂಗಳು ಏನೋ ಚುನಾವಣೆಗಿದೆ. ಈ ರೀತಿ INDA ಮೈತ್ರಿಕೂಟ ಕಿತ್ತಾಡ್ಕೋತಾ ಇದ್ದರೆ ಮೋದಿ ನೇತೃತ್ವದ NDAವನ್ನು ಇವರಿಗೆ ಎದುರಿಸೋಕ್ಕಾಗತ್ತಾ? ಇಂಥ ಹೇಳಿಕೆಗಳನ್ನು ಇವರು ಕೊಡ್ಬೋದಾ? ಕರ್ನಾಟಕದ ಖರ್ಗೆ ಪರವಾಗಿ ಇಂಥ ಹೇಳಿಕೆಯನ್ನು ನಾವು ಖಂಡಿಸಬೇಕಾಗತ್ತೆ. ನೋಡಿ ಏನು ಹೇಳಿದ್ದಾರೆ ಅವರು, ಕೇಳಿಸ್ಕೊಳ್ಳಿ. पब्लिक नहीं मानेगी, खड़गे फड़गे का नाम नहीं जानता है, अभी नाम बोले हैं तो हम सुने हैं, जानबो नहीं करते थे कांग्रेस का वो राष्ट्रीय अध्यक्ष हैं खड़गे जी, तो आप बोले तो हम जान गए, तो उनको कोई नहीं जानता है, बड़े मुख लोग जानते होंगे, आम पब्लिक नहीं जानता है। आम पब्लिक नीतीश कुमार को जानता है, नीतीश कुमार प्राइम मिनिस्टर बनेंगे और सब कोई नीतीश कुमार को जानता है, पूरे हिंदुस्तान ने जानता है, खड़गे को नहीं जानता है। ಇದು JDU ಶಾಸಕರ ಒಂದು ರೀತಿಯಲ್ಲಿ ಬಕೆಟ್ ಹಿಡಿಯೋಕೆ ಅವರ ನಾಯಕನಿಗಾಗಿ. ಆದರೆ ಇಲ್ಲೊಂದು ವಿಚಾರ ಆಯಿತು, JDU ನಾಯಕ ಅವರೇನೋ ಹೇಳಿದ್ರಪ್ಪ, ಬಟ್ ಕಾಂಗ್ರೆಸ್ ಪಾರ್ಟಿಗೆ ಏನಾಗಿದೆ? ಖರ್ಗೆ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಲಿ ಅಂಥೇಳಿ TMC ಮತ್ತು ಆಮ್ ಆದ್ಮಿ ಪಾರ್ಟಿ ಹೇಳಿದಾಗ ಪರವಾಗಿಲ್ಲ, ಅವರಾದರೆ ಆಗಲಿ ಅಂತ ಒಬ್ಬ ಕಾಂಗ್ರೆಸ್ಸಿಗೇನಾದರೂ ಹೇಳಬೇಕಲ್ವಾ? ಅದು ಬಿಡಿ, ನಮ್ಮ ಕರ್ನಾಟಕದ ಒಬ್ಬಾದರೂ ಹೇಳಬೇಕಲ್ವಾ? ಇಲ್ಲಿ ತನಕ ಸೋನಿಯಾ ಗಾಂಧಿ ಬಿಡಿ, ಸೋನಿಯಾ ಗಾಂಧಿ ಮಾತಾಡಲ್ಲ, ರಾಹುಲ್ ಗಾಂಧಿ ಅದರ ಬಗ್ಗೆ ಪಿಟಿಕ್ ಅಂದಿಲ್ಲ ರೀ, DK ಶಿವಕುಮಾರ್ ಅಂದಿಲ್ಲ ರೀ, ಸಿದ್ದರಾಮಯ್ಯ, ಇವರಿಗೆಲ್ಲ ಏನು ಅಂದರೆ ಇವರಲ್ಲಿ ಎಷ್ಟು ಒಂದು ರೀತಿಯಲ್ಲಿ ಎಲ್ಲಿ ರಾಹುಲ್ ಗಾಂಧಿಗೆ ಬೇಸರವಾಗಿಬಿಡುತ್ತಾ ಅದಕ್ಕೆ ಮಾತಾಡ್ತಾ ಇಲ್ವಾ? ಈಗ ಏನಾದರೂ ಹೇಳ್ಬೋದಪ್ಪ, ನೋಡಿ ಖರ್ಗೆ ಅವರಾದರೆ ಭಾಳ ಒಳ್ಳೆಯ ವಿಚಾರ, ಬಟ್ ಗೊತ್ತಿಲ್ಲ INDA ಮೈತ್ರಿಕೂಟ ಏನು ನಿರ್ಧಾರ ಮಾಡುತ್ತೋ, ಯಾರನ್ನು ಫೈನಲ್ ಮಾಡ್ತಾರೋ ಅವರಿಗೆ ನಾವು ಜೈ ಅನ್ನಲೇಬೇಕು ಅನ್ನುವಂಥ ಮಾತನ್ನು ಹೇಳ್ಬೋದಿತ್ತಲ್ಲ. ನೋಡಿ ಬನ್ನಿ, ಇಲ್ಲಿ ಖರ್ಗೆ ವರ್ಸಸ್ ಕಾಂಗ್ರೆಸ್, ಯಾವ ರೀತಿ ಇವರು ಖರ್ಗೆಯವರನ್ನು ಅವಮಾನಿಸ್ತಾ ಇದ್ದಾರೆ. ಖರ್ಗೆ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಒಂದು ರೀತಿಯಲ್ಲಿ INDA ಮೈತ್ರಿಕೂಟ ವಿಚಾರದಲ್ಲಿ ದೇಶವೇ ಮಾತಾಡ್ತಾ ಇದೆ. ಖರ್ಗೆ ಅವರನ್ನು ಮಮತಾ ಹಾಗೂ ಕೇಜ್ರಿವಾಲ್ ಅವರು ಹಾಡಿ ಹೊಗಳ್ತಾ ಇದ್ದಾರೆ, ಗೊತ್ತಿರುವಂಥ ವಿಚಾರ. ಯಾಕಂದರೆ ಮಮತಾ INDA ಮೈತ್ರಿಕೂಟಕ್ಕೆ ಬರೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ, ಕೇಜ್ರಿವಾಲ್ ಕೂಡ ಇಷ್ಟ ಇರಲಿಲ್ಲ, ಒಂದು ರೀತಿಯಲ್ಲಿ ದೂರವೇ ಇದ್ದರು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅಂತ ಅವರೇ ಹೇಳಬೇಕು ಅಂತಂದರೆ ಕಾಂಗ್ರೆಸ್ ನಿಜವಾಗಿ ಖುಷಿ ಪಡಬೇಕು. ಆದರೆ ಹಂಗಾಗ್ತಾ ಇಲ್ಲ. ಏನಾಗ್ತಾ ಇದೆ ಇಲ್ಲಿ? ಖರ್ಗೆ ಆಯ್ಕೆ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಒಂದು ರೀತಿಯಲ್ಲಿ ಅಸಮಾಧಾನ ಇದೆಯೇನೋ ಅನ್ನುವಂಥ ಬಗ್ಗೆ ಅನಿಸ್ತಾ ಇದೆ. ಯಾವ ಕಾಂಗ್ರೆಸ್ ನಾಯಕ ಕೂಡ ಮಾತಾಡ್ತಾ ಇಲ್ಲ. ಎಲ್ಲಿಂದ ರಾಹುಲ್ ಗಾಂಧಿಗೆ ಆಯ್ತು ಬಿಡಿ, ಮುತ್ಸದ್ದಿ ನಾಯಕರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಲಾಗ್ತಾ ಇದೆ. 3 ಬಾರಿ ರಾಹುಲ್ ಗಾಂಧಿಯನ್ನು ಟ್ರೈ ಮಾಡಲಾಗಿದೆ, ಲಾಂಚ್ ಮಾಡುವಂಥ ಪ್ರಯತ್ನಗಳಾಗಿದೆ. ರಾಹುಲ್ ಗಾಂಧಿ ಆದರೂ ಅಪ್ಪಿತಪ್ಪಿ ಒಂದು ಮಾತಾಡಬೇಕಲ್ಲ. ಒಂದು ವೇಳೆ ನಮ್ಮ ಕಡೆಯಿಂದ ಅವರಾದರೆ ಭಾಳ ಏನಿಲ್ಲ, ಒಂದೇ ಒಂದು ಪಿನ್ ಡ್ರಾಪ್ ಸೈಲೆನ್ಸ್. ಸೋನಿಯಾ ಗಾಂಧಿ ಮಾತಾಡಲಿಲ್ಲ, ಸುರ್ಜೇವಾಲಾ ಮಾತಾಡಲಿಲ್ಲ, ವೇಣುಗೋಪಾಲ್ ಮಾತಾಡಲಿಲ್ಲ, ಎಲ್ಲ ತಂಡ ಹೊಡ್ಕೊಂಡ್ಬಿಟ್ಟಿದ್ದಾರೆ. ಆಯ್ತು, ಅವರು ಮಾತಾಡಲಿಲ್ಲ ಬಿಡಿ, ಅವ್ರ ಕೇಂದ್ರದಲ್ಲಿ ಸ್ವಲ್ಪ ಬಕೆಟ್ ಹಿಡಿಬೇಕು ಅಂತ ಇಟ್ಕೊಳ್ಳೋಣ. ಕರ್ನಾಟಕದ ನಾಯಕರು ಮಾತಾಡಬೇಕಲ್ಲ ಅಟ್ಲೀಸ್ಟು. ಅವತ್ತು ಇದೇ DK ಶಿವಕುಮಾರ್ ಹೇಳಿದರು, ಹಾಗಿದ್ರೆ ನೀವು ಆಗಿ ಮುಖ್ಯಮಂತ್ರಿ ಅಂತ. ಈಗ ಯಾಕೆ ಮಾತಾಡ್ತಿಲ್ಲ? ಕರ್ನಾಟಕದ ನಾಯಕರು ಕೂಡ ಖರ್ಗೆ ಬಗ್ಗೆ ಒಂದೇ ಒಂದು ಸೊಲ್ಲೆತ್ತಾ ಇಲ್ಲ, ಯಾವ ವಿಚಾರವನ್ನು ಕೂಡ ಅವರು ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತಾಡಲಿಲ್ಲ, ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್ ಮಾತಾಡಲಿಲ್ಲ. ಸಿದ್ದರಾಮಯ್ಯ ರಿಯಾಕ್ಷನ್ ನೀವು ನೋಡಬೇಕು, ದಂಗಾಗೋಗ್ತೀರಿ.
ಅವ್ರ ಹತ್ರ ಕೇಳಿದ್ವಿ, ಕರ್ನಾಟಕದವರೇ ಆಯ್ಕೆ ಆಗಿದ್ದಾರೆ ಸರ್, ಇಬ್ಬರು ನಾಯಕರು, ದೊಡ್ಡ 2 ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳಿ. ನಿಮ್ಮ ಅಭಿಪ್ರಾಯ ಏನು ಅಂತ ನಾವು ಪತ್ರಕರ್ತರು ಬಿಡ್ತೀವಾ? ಕೇಳೇ ಬಿಟ್ವಿ. ಸಿದ್ದರಾಮಯ್ಯ ಏನು ಉತ್ತರ ಕೊಟ್ಟರು ಗೊತ್ತಾ? ಕೇಳಿಸ್ಕೊಟ್ಟು. ಇಂಡಿಯಾದವ್ರು ಯಾರು ತೀರ್ಮಾನ ಮಾಡ್ತಾರೆ ಅದನ್ನು ನೋಡೋಣ ಮುಂದೆ. ಇದು ಚುನಾವಣೆನೇ ಆಗಿಲ್ವ? ನಮ್ಮ ಕರ್ನಾಟಕದವರ ಖರ್ಗೆ ಅವರು ನಿಮ್ಮ ಅಭಿಪ್ರಾಯ ಏನು? ಈಗ ಇನ್ನೂ ತೀರ್ಮಾನ ಆಗಿಲ್ಲದ್ರಿ. ಅದು ಇಂಡಿಯಾದಲ್ಲಿ ತೀರ್ಮಾನ ಆಗ್ಬೇಕು. ಇಂಡಿಯಾದಲ್ಲಿ ತೀರ್ಮಾನ ಆಗ್ಬೇಕು. ಅವ್ರು ಸಜೆಸ್ಟ್ ಮಾಡಿದ್ದಾರೆ, ಮಮತಾ ಬ್ಯಾನರ್ಜಿ ಸಜೆಸ್ಟೆಡ್. ಇಂಡಿಯಾದವ್ರು ಯಾರು ತೀರ್ಮಾನ ಮಾಡ್ತಾರೆ ಅದನ್ನು ನೋಡೋಣ ಮುಂದೆ. ಇದು ಚುನಾವಣೆನೇ ಆಗಿಲ್ವ? ನಮ್ಮ ಕರ್ನಾಟಕದವರ ಖರ್ಗೆ ಅವರು ನಿಮ್ಮ ಅಭಿಪ್ರಾಯ ಏನು? ಈಗ ಇನ್ನೂ ತೀರ್ಮಾನ ಆಗಿಲ್ಲದ್ರಿ. ಅದು ಇಂಡಿಯಾದಲ್ಲಿ ತೀರ್ಮಾನ ಆಗ್ಬೇಕು. ಇಂಡಿಯಾದಲ್ಲಿ ತೀರ್ಮಾನ ಆಗ್ಬೇಕು. ಅವ್ರು ಸಜೆಸ್ಟ್ ಮಾಡಿದ್ದಾರೆ, ಮಮತಾ ಬ್ಯಾನರ್ಜಿ ಮಲ್ಲಿಕಾರ್ಜುನ ಖರ್ಗೆ ಇಡೀ ಕಾಂಗ್ರೆಸ್ ಪಾರ್ಟಿಗಾಗಿ ತಮ್ಮ ಜೀವನವನ್ನು ತೆಗೆದವ್ರಿ. 2013ರಲ್ಲಿ ಇದೇ ಸಿದ್ದರಾಮಯ್ಯನವ್ರಿಗೆ ಬೇಕಾಗಿ ವಿರೋಧ ಪಕ್ಷದ ಸ್ಥಾನವನ್ನು ತ್ಯಜಿಸಿ, ಅಂದರೆ ಇಲ್ಲಿ ಇರೋದು ಬೇಡ ಅಂಥೇಳಿ ವಿರೋಧ ಪಕ್ಷದ ಸ್ಥಾನ ಇರುತ್ತೆ ಯಾರಿಗೆ? ಫಸ್ಟು ಖರ್ಗೆ ಅವರಿಗೆ. ಇನ್ನು ವಿರೋಧ ಪಕ್ಷ ಸ್ಥಾನವನ್ನು ಸಿದ್ದರಾಮಯ್ಯನವ್ರಿಗೆ ಕೊಡಬೇಕು ಅಂತೇಳಿ ಪಾಪ ಅವರು ಕೇಂದ್ರಕ್ಕೆ ಹೋಗ್ತಾರೆ. ವೆರಿ ಫಸ್ಟ್ ಟೈಮ್ ಅವರು ಕಲಬುರಗಿಯಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಸಿದ್ದರಾಮಯ್ಯನವ್ರಿಗಾಗಿ. ಯಾಕಂದರೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಡಬೇಕಲ್ಲ ಸಿದ್ದರಾಮಯ್ಯನವ್ರಿಗಾಗಿ. ಅಲ್ಲಿಗೆ ಹೋದ್ರು. ಓಕೆ, ಅದಾದ ನಂತರ ಗೆಲ್ತು ಕಾಂಗ್ರೆಸ್, 120 ಸೀಟ್ ಬಂತು. ಮುಖ್ಯಮಂತ್ರಿ ಯಾರು ಅಂತ ಚರ್ಚೆ ಆಯಿತು. ನಾನು ಅದನ್ನು ಕವರ್ ಮಾಡಿದ್ದೀನಿ. ನಾನು KPCC ಕಚೇರಿಗೆ ಹೋಗಿದ್ದೀನಿ. ಇಬ್ಬರ ನಡುವೆ ಸ್ಪರ್ಧೆ ಆಗುತ್ತೆ, ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿದ್ದರಾಮಯ್ಯನವರು. ನಾನು ಅವತ್ತು ಬೆಳಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿದ್ದೀನಿ. ಅವರು 1-to-1 ಮಾತಾಡಲಿಕ್ಕೆ ಇಷ್ಟಪಡಲಿಲ್ಲ. ಆದರೂ ಕೇಳಿದೆ, ಸರ್ ನೀವು ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇದೆಯಾ ಅಂಥೇಳಿ. ಸಿದ್ದರಾಮಯ್ಯನವರು ಕೂಡ ಭಾಳ ರೇಸಲ್ಲಿದ್ದಾರೆ ಅಂತೆಲ್ಲ ಕೇಳಿದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಅವತ್ತು ಹೇಳಿದಂಥ ಮಾತು, 2013ರಲ್ಲಿ ಹೇಳಿದಂಥ ಮಾತು ಈಗಲೂ ನನ್ನ ಕಿವಿಯಲ್ಲಿದೆ. ನನ್ನ ದೇವರು ಹೈಕಮಾಂಡ್, ನಾನು ಮುಖ್ಯಮಂತ್ರಿ ಆಗಬೇಕೋ ಆಗಬೇಡೋ ಅನ್ನೋದನ್ನು ನನ್ನ ದೇವರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದರು. ಅಂದರೆ ಅಂಥ ಪಕ್ಷನಿಷ್ಠ. ಬಟ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಲಿಲ್ಲ. ಮೊನ್ನೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಡುವೆ ಮುಖ್ಯಮಂತ್ರಿ ಅಂತ ಹೇಳುವಾಗ, ಸಿದ್ದರಾಮಯ್ಯವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಅಂತ ಹೇಳುವಾಗ ನೀವಾಗಿ ಅಂತೇಳಿ ಇದೇ DK ಶಿವಕುಮಾರ್ ಹೇಳ್ತಾರೆ. ಇವತ್ತು DK ಶಿವಕುಮಾರ್ ಅವರ ಬಾಯಿಯಲ್ಲಿ ಒಂದು ಮಾತು ನೋಡಿ, ಇಷ್ಟಾದರೂ ಹೇಳ್ಬೋದಿತ್ತು ನೋಡಿ. ಅದು ಫೈನಲಿ INDA ಮೈತ್ರಿ ಕೂಡ ನಿರ್ಧಾರ ಮಾಡುತ್ತೆ. ಇವತ್ತು ತೃಣಮೂಲ ನಾಯಕಿ ಮಮತಾ ಬ್ಯಾನರ್ಜಿ ಅಥವಾ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥರಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಈ ಮಾತನ್ನು ಹೇಳಿದ್ದಾರೆ. ನಮ್ಮ ಕನ್ನಡದವರೇ ಆದರೆ ಸ್ವಾಗತ ಅಲ್ವರಿ, ನಮ್ಮ ನಾಯಕ ಅಲ್ವರಿ, ನೋಡೋಣ. ಆದರೆ ಒಳ್ಳೆಯದು. ಅದನ್ನು ಇಬ್ಬರೂ ಒಂದು ಹೇಳಿದ್ದಿದ್ರೆ ನಿಜವಾಗಲೂ INDA ಮೈತ್ರಿಕೂಟದಲ್ಲಿ ಏನೋ ಒಂದು ಆಗತ್ತೆ ಅನ್ನುವಂಥ ಆಶಾಭಾವನೆ ಬರ್ಬೋದಾಗಿತ್ತು. ನಿಮಗೇ ಬೇಡ, ರಾಜ್ಯ ಕಾಂಗ್ರೆಸ್ಗೆ ಬೇಡ ಖರ್ಗೆ, ಮತ್ತು JDU ಹೇಳೋದೇನ್ರಿ? JDUಗೆ ಬೇಕಾ? ಮತ್ತೆ ಅವ್ರು ಹೇಳದೇ ಇರ್ತಾರೆ ನಿತೀಶ್ ಕುಮಾರ್ ಆಗಲಿ ಅಂತೇಳಿ. ಅವ್ರು ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ ನಿತೀಶ್ ಕುಮಾರ್ ಆಗಲಿ ಅಂತೇಳಿ. ಅಂದರೆ ನೀವು ಯಾರಿಗೆ ಭಯ ಪಡ್ತಾ ಇದ್ದೀರಿ? ಒನ್ಸ್ ಅಗೇನ್ ರಾಹುಲ್ ಗಾಂಧಿ ಎಲ್ಲ ಏನಾಗ್ಬಿಡ್ತಾರೆ ಅಂತನಾ? ಸರ್, ನಿಮಗೆ ನರೇಂದ್ರ ಮೋದಿ ಅವರ ಏನು ಚುನಾವಣಾ ಗಿಮಿಕ್ ಮುಂದೆ ಗೇಮ್ ಪ್ಲ್ಯಾನ್ ಮಾಡೋಕ್ಕೆ ಬರ್ತಾ ಇಲ್ಲ. 20 ಕೋಟಿಗಿಂತ ಜಾಸ್ತಿ ಇದ್ದಾರೆ ದಲಿತ ವೋಟ್ಸ್ ದೇಶಾದ್ಯಂತ. 16% ಇಡೀ ದೇಶಾದ್ಯಂತ ವೋಟ್ ಪರ್ಸೆಂಟೇಜ್. ಅಲ್ಲಿ ಜಾಟರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, 9 ಕೋಟಿ ಜನ ಇದ್ದಾರೆ, 6.5% ಇದ್ದಾರೆ. ಅಂದರೆ ದಲಿತರು 20% ಇದ್ದಾರೆ ಕೇವಲ ದಲಿತ. ನಿಮಗೆ ಅರ್ಥವೇ ಆಗ್ತಾ ಇಲ್ಲ ಅಂತ ಬಿಡಿ, ಅದು ನಿಮ್ಮ ರಾಜಕೀಯ.